ವಿವಿಧ ಗ್ರಾಮಗಳಿಂದ ಬಂದಿರತಕ್ಕಂತ ಎಲ್ಲ ಹಿರಿಯರೇ, ಕಿರಿಯರೇ, ತಾಯಂದರೇ ಮತ್ತು ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದವರೇ, ಕಾಶಿ ವಿಶ್ವನಾಥ ಸರ್ವಂತ್ರಯಾಮಿ ಬಯಸಿದ್ದನ್ನೆಲ್ಲ ಕೊಡ್ತಕ್ಕಂಥವನು ಕಾಶಿ ವಿಶ್ವೇಶ್ವರ ಸ್ವಾಮಿ ಸನ್ನಿಧಾನದಲ್ಲಿ ನಾವೆಲ್ಲ ಕೂತು ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಈ ಗುಡುಪಲ್ಲಿ ಪ್ರಾಂತ ಏನಿದೆ ಇದಕ್ಕೆ ಬರ್ಬೇಕಾದ್ರೆ ಮೊದಲಿನಿಂದಲೂ ಕೂಡ ನಮ್ಗೆ ಒಂಥರ ಮನಸ್ಸಿಗೆ ಉಲ್ಲಾಸ. ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಆಲೂರು ಶ್ರೀನಿವಾಸ್ ಅವರ ಜೊತೆಯಿಂದ ಕೂಡ ಸಾಕಷ್ಟು ಬಾರಿ ಈ ಪ್ರಾಂತಕ್ಕೆ ಬಂದಿದ್ದೇನೆ. ನೀವು ತೋರ್ತಕ್ಕಂಥ ಒಂದು ಪ್ರೀತಿ, ನೀವು ತೋರ್ತಕ್ಕಂಥ ಒಂದು ವಿಶ್ವಾಸ, ನೀವು ಕೊಡ್ತಕ್ಕಂಥ ಒಂದು ಸ್ವಾಗತ, ನಾವು ಬದುಕಿರೋರು ಕೂಡ ನಿಮ್ಮ ಋಣವನ್ನು ನಾವು ತೀರಿಸಲಿಕ್ಕೆ ಆಗೋದಿಲ್ಲ. ಸಾಕಷ್ಟು ಬಾರಿ ಆಲೂರು ಶ್ರೀನಿವಾಸ ಅವರ ಜೊತೆಗೆ ಒಂದು ಒಡನಾಟವನ್ನು ಇಟ್ಕೊಂಡಾಗ ಸಾಕಷ್ಟು ಬಾರಿ ನಾನು ಈ ಗುಡುಪಳ್ಳಿ ಪ್ರಾಂತದ ಬಗ್ಗೆ ಅವರು ಮಾತಾಡಿದ್ದನ್ನ ನಾನು ಕಿವಿಯಾರಿ ಕೇಳಿದ್ದೇನೆ. ಅವರ ಋಣ ಹೆಂಗ್ ತೀರಿಸೋದು, ನಮ್ಮ ಪಕ್ಷದ ಕಾರ್ಯಕರ್ತರ ಒಂದು ಋಣ ಹೆಂಗ್ ತೀರಿಸೋದು. ಯಾಕಂದ್ರೆ ನನಗೆ 2 ಬಾರಿ ಅಭೂತಪೂರ್ವವಾದಂತ ಒಂದು ಮತಗಳನ್ನು ಹಾಕಿ ಒಂದು ಅವರ ಸೇವೆಯನ್ನು ಮಾಡುವಂತ ಒಂದು ಅವಕಾಶವನ್ನು ಕೊಡಿಸ್ಕೊಟ್ಟಂತ ಅವ್ರಿಗೆ ನಾವು ಯಾವತ್ತೂ ಕೂಡ ಚುನಾವಣೆ ಇರ್ಬೇಕಂತಕ್ಕಂಥದ್ದನ್ನ ಆವಾಗ ಮೆಲ್ಕ್ ಆಗ್ತಾ ಇದ್ರು. ನಿಜವಾಗ್ಲೂ ಕೂಡ ನಾನು ಬಹಳಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನ ನಮ್ಮ ಶ್ಯಾಮೇಗೌಡರು ಇವ್ರ ಜೊತೆಗೆಲ್ಲ ಬಂದಿದ್ದೇನೆ. ನಿಜವಾಗ್ಲೂ ಕೂಡ ಎಷ್ಟು ಪ್ರೀತಿ, ವಿಶ್ವಾಸ, ನಿಮ್ಮ ವಿಶ್ವಾಸ ಬರೀ ಬಾಯಿಂದ ಅಲ್ಲ, ಇದು ನಿಮ್ಮ ಹೃದಯದಿಂದ ನಮಗೆ ವಿಶ್ವಾಸವನ್ನು ಕೊಡ್ತಾ ಇದ್ದೀರಿ. ನಿಮ್ಮ ವಿಶ್ವಾಸಕ್ಕೆ ನಾವು ಯಾವತ್ತೂ ಕೂಡ ಬೆಲೆ ಕಟ್ಟಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ದೇವರ ಸನ್ನಿಧಿಯಲ್ಲಿದ್ದೇವೆ. ಒಂದು ಮಾತನ್ನು ತಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತಾನೆ. ಭಗವಂತ ಎಲ್ಲವನ್ನು ಕೊಡ್ತಾನೆ, ನಮ್ಗೆ ಆಸ್ತಿ ಕೊಡ್ತಾನೆ, ಅಂತಸ್ತು ಕೊಡ್ತಾನೆ. ಆದ್ರೆ ನಮ್ಗೆ ಒಳ್ಳೆ ಮನ್ಸು ಕೊಡ್ಬೇಕು, ಮಾನವೀಯ ಮೌಲ್ಯಗಳನ್ನ ಬೆಳೆಸ್ಕೋಬೇಕು. ಯಾಕೆ ಮಾನವೀಯ ಮೌಲ್ಯಗಳನ್ನು ಬೆಳೆಸ್ಕೋಬೇಕು ಅಂತ ದೇವರ ಸನ್ನಿಧಾನದಲ್ಲಿ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಜನ್ಮ ತಂದೆ ತಾಯಿಗಳು ನಮಗೆ ಜನ್ಮ ಕೊಡ್ತಾರೆ, ನಮ್ಮನ್ನ ಲಾಲನೆ ಪಾಲನೆ ಮಾಡ್ತಾರೆ, ನಮ್ಮನ್ನ ಬೆಳೆಸ್ತಾರೆ, ಬದುಕಲಿಕ್ಕೆ ಒಂದು ಆಸೆಯನ್ನು ಕೊಡ್ತಾರೆ. ಆದ್ರೆ ವೃದ್ಧಾಪ್ಯ ವಯಸ್ಸಿಗೆ ಬಂದಂತ ತಂದೆ ತಾಯಿಗಳನ್ನ ಇವತ್ತು ಏನಾಗ್ತಾ ಇದೆ, ಸಮಾಜ ಯಾವ ದಿಕ್ಕು ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಜನ್ಮ ಕೊಟ್ಟಂತ ತಂದೆ ತಾಯಿಗಳನ್ನ ವೃದ್ಧಾಪ್ಯ ವಯಸ್ಸಿನಲ್ಲಿ ಅವರನ್ನು ಆರೈಕೆ ಮಾಡ್ಬೇಕಾಯ್ತಕ್ಕಂಥ ನಾವು ಇವತ್ತು ವೃದ್ಧಾಶ್ರಮಗಳಿಗೆ ಎತ್ಕೊಂಡು ಸೇರಿಸ್ತಾ ಇದ್ದೀವಿ. ನಮ್ಮ ಬದುಕು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ, ನಮ್ಮ ಮನಸ್ಸುಗಳು ಯಾವ ದಿಕ್ಕಿನತ್ತ ಹೋಗ್ತಾ ಇದೆ. ನನಗೆ ಆಸ್ತಿ ಇದೆ, ಅಂತಸ್ತಿದೆ ಅಂದ್ರೆ ನಿನ್ನ ಆಸ್ತಿ, ಅಂತಸ್ತಿನ ನಿನ್ನ ಕುಟುಂಬ ಬೆಳೆಸ್ತದೆ. ಅದರಿಂದ ಸಮಾಜಕ್ಕೆ ಏನ್ ಉಪಯೋಗ? ನಿನಗೆ ದೇವರು 100 ರೂಪಾಯಿ ಕೊಟ್ರೆ 80 ರೂಪಾಯಿ ನೀನು ಉಳಿಸ್ಕೋ, 20 ರೂಪಾಯಿ ಜನರಿಗೆ ಕೊಡು. ಇದರಿಂದ ದೇವರು ಸಂತೃಪ್ತನಾಗ್ತಾನಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ಕಾಶಿ ವಿಶ್ವನಾಥ ಸ್ವಾಮಿ ಏನಿದ್ದಾರೆ ಅವರೊಂದು ಕೃಪಾ ಕಟಾಕ್ಷ ನಿಮ್ಮ ಮೇಲೆ ಇರ್ಬೇಕು ಅಂತ ಹೇಳ್ತಾ ಕೊನೆಯದಾಗಿ ಒಂದೇ ಒಂದು ಮಾತನ್ನು ಮುಗಿಸ್ತೇನೆ. ನಮ್ಮ ಗೊಲ್ಲಹಳ್ಳಿ ಪ್ರಭಾಕರ್ ಅವರು ಕನ್ನಡದಲ್ಲಿ ಒಂದು ಹಸು ಮಾನವನನ್ನು ಕೇಳ್ತದೆ. ಒಂದು ಹಾಲು ಕೊಡ್ತಕ್ಕಂಥ ಹಸು ಒಂದು ಮಾನವನನ್ನು ಕೇಳ್ತದೆ, ಲೇ ಮಾನವ, ನಾನು ಸಗಣಿಯನ್ನು ಕೊಟ್ಟೆ, ಗೊಬ್ಬರ ಸಗಣಿಯನ್ನು ಕೊಟ್ಟೆ, ತಟ್ಟಿದರೆ ಭರಣಿ ಆದೆ, ಏನು ಸುಟ್ಟಿದರೆ ವಿಭೂತಿ ಆದೆ, ಸುಡದೆ ಹಾಗೆ ಹಾಕಿದರೆ ಗೊಬ್ಬರವಾದೆ, ನೀನು ಯಾರಿಗೆ ಏನಾದೆಯೋ ಮಾನವ ಅಂತಂತೆ. ಹಸು, ನಾನು ಹಾಲು ಕೊಡ್ತೇನೆ, ಮೊಸರು ಕೊಡ್ತೇನೆ, ಗೊಬ್ಬರ ಕೊಡ್ತೇನೆ, ನಾನೊಂದು ಸಾಮಾನ್ಯ ಹಸು, ಜನರಿಗಾಗಿ ಇಷ್ಟೆಲ್ಲ ಮಾಡ್ತೇನೆ, ನೀನ್ ಯಾರಿಗೆ ಏನ್ ಮಾಡಿದ್ಯಪ್ಪ ಮನುಷ್ಯ ಅಂತ ಕೇಳ್ತದೆ. ಯಾವ್ದು ಹಸು? ಯಾಕೆ ಈ ಉದಾಹರಣೆ ತಗೊಂಡು ಅಂತ ಹೇಳಿದ್ರೆ, ಇವತ್ತು ನಮ್ಮ ಪ್ರಭಾಕರ್ ಅವರು ಇವತ್ತು ಭಗವಂತ ಅವ್ರಿಗೆ ಚೆನ್ನಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿಟ್ಟಿದ್ದಾರೆ. ಅದರಿಂದ ಅದನ್ನ ಸಂತೃಪ್ತಿ ಪಡೋದ್ರ ಜೊತೆಗೆ ಒಂದಷ್ಟು ಜನರನ್ನು ಕೂಡ ಸಂತೃಪ್ತವನ್ನು ಪಡಿಸುವಂತ ಕೆಲಸವನ್ನು ಮಾಡಿ ಬಹುಶಃ ಇದು 4ನೇ ಒಂದು ಕಾರ್ಯಕ್ರಮ ಇವತ್ತು ಆಯೋಜನೆ ಮಾಡ್ತಾ ಇರೋದು. ನಿಜವಾಗ್ಲೂ ಕೂಡ ಅವರಿಗೆ ಭಗವಂತ ಅಷ್ಟೈಶ್ವರ್ಯ ಕೊಟ್ಟು ಚೆನ್ನಾಗಿಟ್ಟಿರ್ಲಿ ಅಂತ ನಾನು ಹಾರೈಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.